ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಸೊ ಇದು ಆಲ್ಮೋಸ್ಟ್ ಎಲ್ಲ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗೂ ಗೊತ್ತು. ಇದು ನನ್ನ ಮಗನ ಬರ್ತಡೇ ಸೆಲೆಬ್ರೇಷನ್ ವ್ಲಾಗು. ಸೊ ಇವಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಇದನ್ನು ಬುಕ್ ಮಾಡ್ಕೊಂಡಿದ್ವಿ, ಒಂದು 25 ಇಯರ್ಸ್ ಬರ್ಡೇ ಅಲ್ವಾ. ಸೊ ಅದಕ್ಕೋಸ್ಕರ ರೆಡಿ ಆಗಿ ಹೋಗಿದ್ವಿ. ಸೊ ನೋಡಿ ಹೇಗಿದೆ, ಎಲ್ಲ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು ಮಾತ್ರ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೀಕು ಪಪ್ಪ ನಿದ್ದೆ ಮಾಡಿಬಿಟ್ಟಿದ್ದ, ನನ್ನ ಮಗ ಬರೋ ಅಷ್ಟರಲ್ಲಿ ನಿದ್ದೆ ಮಾಡಿಬಿಟ್ಟಿದ್ದ. ನೋಡಿ ಈ ಥರ ಇಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಫೋಟೋ ಇದೆ. ಹಾಗೆ ಅದೇ ಥರ ನಾವಿದ್ದಂತಹ ರೂಮ್ ಥರನೇ, ಸ್ಟುಡಿಯೋ ಥರನೇ ಅಲ್ಲಿ 5ರಿಂದ 6 ಸ್ಟುಡಿಯೋ ಸಹ ಇತ್ತು. ಸೊ 25ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇದು ಚಿನ್ನೋಗೆ ಸರ್ಪ್ರೈಸ್ ಆಗಿತ್ತು. ಸೊ ನಾವು ಹೋಗಿದಂತಹ ಜಾಗ ಇದು GOD ಅಂದರೆ ಗಾಡ್. ಸೊ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ನಾವು ಸ್ವಲ್ಪ ಟೈಮ್ ಕಮ್ಮಿ ಸ್ಪೆಂಡ್ ಮಾಡಿದ್ವಿ, ಜಾಸ್ತಿ ಸ್ಪೆಂಡ್ ಮಾಡಿದರೆ ಆಗಿರೋದು. ಸೊ ನೋಡಿ ಈಗ ನಾವು ಬಂದಾದಮೇಲೆ ನಮ್ಮ ಭಾವ, ನಮ್ಮ ಅಕ್ಕ, ಚಿನ್ನು ಎಲ್ಲನೂ ಸಹ ಬಂದರು. ಇವತ್ತು ನಮ್ಮಮ್ಮ ಮಾತ್ರ ಮಿಸ್ಸು. ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಎಷ್ಟು ಬಲವಂತ ಮಾಡಿದ್ವಿ ಬನ್ನಿ ಬನ್ನಿ ಅಂತ, ಅವರು ಬರಲಿಲ್ಲ. ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಆರೋಗ್ಯ ಸರಿ ಇಲ್ಲ ಅಂದರೆ ಎಲ್ಲೂ ಹೋಗೋಕ್ಕೂ ಇಷ್ಟನೂ ಆಗೋಲ್ಲ. ಸುಸ್ತು ಬೇರೆ ಪಾಪ ಅವ್ರಿಗೆ, ತುಂಬಾ ಸುಸ್ತಾಗಿದ್ರು ಅಂತಲೇ ಹೇಳ್ಬೋದು. ಸೊ ನೋಡಿ ಈಗ ನನ್ನ ಮಗನ ಎಂಟ್ರಿ ಬರ್ತ್ಡೇ ಸೆಲೆಬ್ರೇಷನ್ಗೆ. ಸೊ ಬಂದಿದ ತಕ್ಷಣ ಅವ್ರ ಕಾಕ ಅಂದರೆ ಅವ್ರ ಚಿಕ್ಕಪ್ಪ ವಿಶ್ ಮಾಡ್ತಾಯಿದ್ದಾರೆ ಖುಷಿಯಾಗಿ. ಸೊ ಬರ್ತ್ಡೇ ವಿಶ್ ಇದು. ಸೊ ಅವನಿಗೋಸ್ಕರ ಈ ಒಂದು ಫಾಗ್ ಎಂಟ್ರಿ ಎಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಕೇಕು ಸಹ ನಾವು ಅವ್ರಿಗೆ ಒಪ್ಪಿಸಿದ್ವಿ, ಕೇಕ್ನೂ ಸಹ ನೀವೇ ಕೊಡಿ ಅಂತ. ಯಾಕಂತ ಹೇಳಿದ್ರೆ ನಾವು ಮತ್ತೆ ಕೇಕ್ ತೊಗೊಂಡೋಗಿ ಮತ್ತೆ ಅಲ್ಲೆಲ್ಲೋ ನಿಲ್ಲಿಸೋಬೋದರು. ಆ ಒಂದು ಇವೆಂಟ್ ಪ್ಲಾನರ್ಗೆ ನಾವು ಕೇಕೂ ಸಹ ವಹಿಸಿದ್ವಿ. ಸೊ ಇದಾಗಿತ್ತು ಇವತ್ತಿನ ಈ ಒಂದು ಸ್ಪೆಷಲ್ ಲಾಗ್. ಸೊ ನೋಡಿ ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ, ಎಲ್ಲ ಖುಷಿಯಿಂದ ಇತ್ತು ಅಂತಲೇ ಹೇಳ್ಬೋದು. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಈಗ ಕೇಕ್ ಕಟ್ಟಿಂಗ್ ಟೈಮು, ಎಲ್ಲರೂ ಸಹ ಜೊತೆಲಿ ನಿಂತ್ಕೊಂಡು ಕೇಕ್ ಕಟ್ನ ಮಾಡ್ತಾಯಿದ್ದಾರೆ. ಸೊ ಈಗ ನೋಡಿ ಎಲ್ಲರೂ ವಿಶ್ ಮಾಡಿ. ನನ್ನ ಮಗನಿಗೆ 25ನೇ ವರ್ಷ. ನನ್ನ ಮಗನಿಗೆ ಏನೇ ಆದರೂ ಅವನೇ ನನಗೆ ಫಸ್ಟ್ ಮಗ ಅಂತಲೇ ಹೇಳ್ಬೋದು. ಯಾಕಂದರೆ ಅಕ್ಕನ ಮಗನೇ ಅಲ್ವಾ ಫಸ್ಟ್ ಮಗ ಆಗೋದು. ಇವರಿಬ್ಬರು ಪ್ರೀತಿ ಕೊಡೋಕ್ಕಿಂತ ಮುಂಚೆ ಅವನು ನನಗೆ ಆ ಪ್ರೀತಿ ಕೊಟ್ಟಿರೋದು. ಅವನೊಂಥರ ಸ್ಪೆಷಲ್ ಪರ್ಸನ್ ನನ್ನ ಲೈಫಲ್ಲಿ ಅಂತಲೇ ಹೇಳ್ಬೋದು. ಸೊ ಈಗ ಎಲ್ಲರೂ ಕೇಕ್ ಕಟ್ಟ ಆದಮೇಲೆ ಚೀಕುಗೆ ಎತ್ಕೊತದೆ. ಅವ್ನು ನಿದ್ದೆ ಮಾಡ್ಬಿಟ್ಟಿದ್ನಲ್ಲ, ನಿದ್ದೆ ಮಂಪ್ರಲ್ಲೇ ಇದ್ದ. ಎಲ್ಲೋಗಿದ್ದೆ ನಾನು, ಎಲ್ಲಿ ಬಂದೆ ಅನ್ನೋ ಥರ. ಸೊ ಮನೇಲೆಲ್ಲ ಹ್ಯಾಪಿ ಬರ್ಡೇ ಚಿನ್ನು, ಹ್ಯಾಪಿ ಬರ್ಡೇ ಚಿನ್ನೋಣ, ಹ್ಯಾಪಿ ಬರ್ಡೇ ಚಿನ್ನೋಣ ಅಂತ ಇದ್ದ. ಅಲ್ಲಿ ಹೋಗಿ ನಿದ್ದೆ ಮಾಡಿದ ತಕ್ಷಣ ಫುಲ್ ಶಾಕ್ ಆಗೋದು, ಎಲ್ಲಿ ಬಂದಿದ್ದೀನಿ ನಾನು ಅಂತ. ಸೊ ನೋಡಿ ಇದು ಕೇಕ್ ಕಟಿಂಗ್ ಆಯಿತು. ಸೊ ಚೀಕು, ಉಲ್ಲಾಸ್ ಹಾಗೆ ಚಿನ್ನು ಇವರೆಲ್ಲರೂ ನನ್ನ 3 ಜನ ಮಕ್ಕಳು. ಸೊ ನೋಡಿ ಇಷ್ಟೇ ಖುಷಿಯಿಂದ ಎಲ್ಲರೂ ಸಹ ಸೆಲೆಬ್ರೇಟ್ ಮಾಡಿದ್ವಿ ಈ 25ನೇ ವರ್ಷದ ಹುಟ್ಟುಹಬ್ಬನ. ಸೊ ಹಾಗೆ ನಿಮಗೂ ಸಹ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ಒಂದು ಲಾಗು. ಯಾರೆಲ್ಲ ವಿಶ್ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ವಿಶ್ ಮಾಡಿ. ಅಲ್ಲಿ ಆಚೆಗೆ ಹೋಗೋದು ಬಿಡೋದೇ ಇಲ್ಲ ನಮ್ಮ ಭಾವ. ಕೇಕ್ ತಿನ್ನಿಸ್ತಾನೇ ಇದ್ರು. ನಾನು ಸಾಕು ಬಿಡಿ ಅಂತಲೇ ಇದ್ದೀನಿ. ಅವನೇನೋ ಒಂದು ಖುಷಿ ನಮ್ಮ ಚೀಹುಗೆ. ಸೊ ಈಗ ನಮ್ಮ ಸರದಿ, ಈಗ ನಾವು ಸಹ ಕೇಕ್ನ ಕಟ್ ಮಾಡಿ ತಿನ್ನಿಸ್ತಾ ಇದ್ದೀವಿ. ಒಂದು ಕಡೆ ಅಮ್ಮ ಮಿಸ್ ಆದರು ಅನ್ನೋ ಬೇಜಾರಷ್ಟೇ. ಸೊ ಯಾರಾದರೂ ಒಬ್ಬರು ಮಿಸ್ ಆಗ್ತಾರೆ. ನಮ್ಮ ಭಾವ ಮಿಸ್ ಆಗ್ತಾರೆ, ಇಲ್ಲ ನಮ್ಮ ಚಿನ್ನು ನಮ್ಮ ಮನೆಯವ್ರು ಮಿಸ್ ಆಗ್ತಾರೆ, ಇಲ್ಲ ನಮ್ಮಮ್ಮ ಮಿಸ್ ಆಗ್ತಾರೆ. ಈ ಮೂವರೆಲ್ಲ ಯಾರಾದರೂ ಒಬ್ಬರು ಏನಾದರೂ ಒಂದು ವೆಕೇಷನಲ್ಲಿ ಮಿಸ್ ಆಗೇ ಆಗ್ತಾರೆ. ಅದು ಫಸ್ಟಿಂದನೂ ಹಾಗೆ. ನಾವಿಷ್ಟು ಜನ ಒಟ್ಟಿಗೆ ಸೇರಿದ್ರೆ ಅದೊಂಥರ ಅಪರೂಪ ಅಂತಲೇ ಹೇಳ್ಬೋದು, ಎಲ್ಲರೂ ಒಟ್ಟಿಗೆ ಸೇರೋದು. ಈ ಮೂವರಲ್ಲಿ ಒಬ್ಬರಂತೂ ಆಬ್ಸೆಂಟ್ ಆಗೇ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಈಗ ಕೇಕ್ ನಾವು ಸಹ ತಿನ್ನಿಸಿದ್ವಿ. ಹಾಗೆ ಸ್ವಲ್ಪ ಫೋಟೋಗಳಿಗೂ ಸಹ ತೆಕ್ಕೊಂಡ್ವಿ ಅಲ್ಲಿ. ಸೊ ಡೆಕೋರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಬ್ರಿಗೂ ಇಷ್ಟ ಆಗಿರುತ್ತೆ ಈ ಒಂದು ಲಾಗು. ನೀವು ಸಹ ಯಾರಾದರೂ ಈ ಥರ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ, ಮನೇಲಿ ಇದ್ದಿದ್ದು ಬೇಜಾರಾಗ್ತಿದೆ ಅಂತ ಹೇಳಿದ್ರೆ ಈ ಥರ ಸೆಲೆಬ್ರೇಷನ್ಗಳಿಗೆ ಹೋಗ್ಬೋದು. ಅಲ್ಲೂ ಸಾಂಗು ಎಲ್ಲನೂ ವ್ಯವಸ್ಥೆ ಇತ್ತು, ಡ್ಯಾನ್ಸ್ ಎಲ್ಲ ಮಾಡ್ಬೋದಿತ್ತು. ನಾವು ಹೋಗಿದ್ದೇ ರಾತ್ರಿ ಆಗಿದ್ದರಿಂದ ಸೊ ಅವರು ಕೆಲಸ ಮುಗಿಸ್ಕೊಂಡು ಬರೋಷ್ಟರಲ್ಲಿ ರಾತ್ರಿ ಆಯಿತು. ಸೊ ಮತ್ತೆ ಊಟಕ್ಕೆ ಬೇರೆ ಹೋಗಬೇಕಿತ್ತಲ್ಲ. ಸೊ ಅದಕ್ಕೋಸ್ಕರ ಬೇಗ ಫೋಟೋಗಳನ್ನ ತೆಕ್ಕೊಂಡು ಸೆಲೆಬ್ರೇಷನ್ ಮುಗಿಸ್ಕೊಂಡು ಅಂದರೆ 1 ಅವರ್ ಇದ್ವಿ ಅಂತಲೇ ಹೇಳ್ಬೋದು ಅಲ್ಲಿ. ಅದು ನಾವು ಫಾಗ್ ಎಂಟ್ರಿ ಕೊಟ್ಟು ನಾವು ರೆಡಿಯಾಗಿ ಆ ಕೇಕ್ ಕಟ್ ಮಾಡಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡು ಅಲ್ಲಿಂದ ಮುಗಿಸ್ಕೊಂಡು ನಾವು ಹೋಗೋಷ್ಟರಲ್ಲಿ 1 ಅವರ್ ಆಯಿತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದು 2 ಅವರ್ಸ್ಗೆ ಪೇ ಮಾಡೋದಿದು. ಈ ಒಂದು ಸ್ಟುಡಿಯೋ 2 ಅವರ್ಸ್ಗೆ ಅವರು ಕೊಡೋದು. 8 to 10 ಇತ್ತು, ನಾವು 8 to 9ವರೆಗೂ ಇದ್ವಿ. 1 ಅವರ್ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಏನು ಮಾಡೋಕ್ಕಾಗುತ್ತೆ, ಇಲ್ಲಿ ಇದ್ದಿದ್ರೆ ಅಲ್ಲೆಲ್ಲ ಬೇರೆ ಕಡೆ ಊಟಕ್ಕೆ ಹೋಗಿ, ಊಟದ ವ್ಯವಸ್ಥೆನೂ ಇದೆ ಇಲ್ಲಿ. ಬಟ್ ನಾವು ಇಲ್ಲಿ ಬೇರೆ ಕಡೆ ಹೋಗೋಣ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾವು ಬೇರೆ ಕಡೆ ಹೋಗಿ ಊಟನ ಮಾಡ್ತಿದ್ವಿ. ಈಗ ನಮ್ಮ ಮಗ ಉಲ್ಲಾಸು ಅವ್ರ ಅಣ್ಣನಿಗೆ ತಿನ್ನಿಸ್ತಾ ಇದ್ದಿದ್ದು. ಸೊ ಎಲ್ಲರೂ ಸಹ ವಿಶ್ ಮಾಡ್ಬೋದು.
ಯಾರೆಲ್ರಿಗೂ ಈ ವ್ಲಾಗ್ ನೋಡ್ತಾ ಇದ್ದೀರಾ, ಮೊದಲನೇ ಬಾರಿಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಮಾಡುವಂತಹ ವಿಡಿಯೋ ನಿಮಗೋಸ್ಕರ ನೋಟಿಫಿಕೇಷನ್ ಬರುತ್ತೆ. ಸೊ ಆ ನೋಟಿಫಿಕೇಷನ್ ಬಂದಾಗ ನೀವು ನನ್ನ ವೀಡಿಯೋಗಳನ್ನೆಲ್ಲ ವಾಚ್ ಮಾಡ್ಬೋದು. ಈಗ ಫ್ಯಾಮಿಲಿ ಫೋಟೋ ತೆಕ್ಕೋತಾ ಇದ್ದೀವಿ. ಏನಂತ ಹೇಳಿದ್ರೆ ನಾವಿದ್ವಿ ಅಲ್ರಿ, ಸೊ ಅದಕ್ಕೋಸ್ಕರ ಅಕ್ಕಾಯಿ ಒಂದು ಪಿಕ್ಚರ್ ಹಿಡಿತಾಯಿದ್ರು. ಸೊ ಫುಲ್ ಫ್ಯಾಮಿಲಿ ಇಟ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಟೈಮ್ ತುಂಬ ಇಂಪಾರ್ಟೆಂಟ್. ಸ್ವಲ್ಪ ಟೈಮ್ ಯಾಮಾರಾದ್ರೂ ಊಟ ಕಮ್ಮಿ ಆಗುತ್ತೆ ಅಂತ ಯೋಚನೆ, ಎಲ್ಲೂ ಹೋಟ್ಲಲ್ಲಿ ಊಟ ಖಾಲಿ ಹೋಗುತ್ತೆ ಅನ್ನೋ ಯೋಚನೆ. ಸೊ ನೋಡಿ ಹೀಗೆ ಆರಾಮಾಗಿ ಎಲ್ಲ ಆರಾಮಾಗಿ ಕೂತ್ಕೊಂಡು ಮಾತಾಡಿಕೊಂಡು ಕೇಕೆಲ್ಲ ತಿನ್ಕೊಂಡು ಕೂತಿದ್ವಿ. ಸೊ ಏನಪ್ಪ ವಿಷಯ ಅಂತ ಹೇಳಿದ್ರೆ, ಸೊ ಕೇಕ್ ಒಂದಲ್ಲಿ ಚೆನ್ನಾಗಿ ಖಾಲಿ ಮಾಡಿದ್ವಿ ಅಂತಲೇ ಹೇಳ್ಬೋದು. ಇನ್ನೊಂದೇನಂದ್ರೆ ಅಲ್ಲೆಲ್ಲ ರೀತಿಯಾದಂತಹ ಒಂದು ಫೆಸಿಲಿಟಿ ಇತ್ತು. ನಾವು ಎಲ್ಲ ಫ್ರೆಂಚ್ ಫ್ರೈಸು ಏನು ಬೇಕಾದ್ರೂ ಆರ್ಡ್ರ್ ಮಾಡಬೇಕಿತ್ತು. ಆದರೂ ಆಚೆ ಹೋಗಿ ಊಟ ಮಾಡೋಣ, ಇಲ್ಲಿ ಸಾಕು ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೊರಟ್ವಿ. ಮಕ್ಕಳು ಸಹ ಎಂಜಾಯ್ ಮಾಡ್ತಾಯಿದ್ರು ಅವ್ರ ಅಣ್ಣನ ಜೊತೆ. ಸೊ ಹಾಗೆ ಈಗ ಬರ್ತ್ಡೇ ವ್ಲಾಗ್ ಇದು. ಇಲ್ಲಿ ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಅಕ್ಕ ಎಲ್ಲರಿಗೂ ಕೇಕು ಸಹ ಕೊಡ್ತಾಯಿದ್ರು ಕಟ್ ಮಾಡಿ, ನಾವು ತಿಂತಾಯಿದ್ವಿ ಅಂತಲೇ ಹೇಳ್ಬೋದು. ಈಗ ಇಲ್ಲಿಂದ ಡೈರೆಕ್ಟ್ ಹೋಟ್ಲಿಗೆ ಹೋಗೋಣ, ಬನ್ನಿ. ಸೊ ಈಗ ಹೋಟ್ಲಲ್ಲಿ ಬಂದಿದ್ವಿ. ಹೋಟ್ಲಲ್ಲಿ ಊಟ ಮಾಡೋಕ್ಕೆ ಎಲ್ಲರೂ ಸಹ ಕೂತ್ಕೊಂಡಿದ್ವಿ. ಆಲ್ಬೇಕ್ ಬಂದಿದ್ವಿ. ಆಲ್ಬೇಕ್ ಎಂಪೈರಾ ಆಲ್ಬೇಕಾ ಅಂತ ಫುಲ್ ಕನ್ಫ್ಯೂಸ್ ಆಗಿತ್ತು. ಸೊ ಹಾಗೆ ಆಲ್ಬೇಕ್, ಆ ಎಂಪೈರ್ ಬೇಡ ಅಂತ ನಮ್ಮ ಮನೆಯವರು, ಆಲ್ಬೇಕ್ ಬೇಡ ಅಂತ ಇವರು, ಬರೀ ಇದೇ ಚರ್ಚೆ ಆಗೋಗಿತ್ತು. ಸೊ ನೋಡಿ ಈಗ ನಾವು ತೊಗೊಂಡಿರುವಂತಹ ಊಟದ ಮೆನು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇವಾಗ ಚಿಕನ್ ಲಾಲಿಪಾಪು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿತ್ತು. ಸೊ ಎಲ್ಲರೂ ಸಹ ಶೇರ್ ಮಾಡಿಕೊಂಡು ನಾನೇನು ಗೊತ್ತಲ್ಲ, ಯೂಟ್ಯೂಬರ್ ಅಂದರೆ ಸ್ವಲ್ಪ ಯೂಟ್ಯೂಬ್ ಚೆಕ್ ಮಾಡೋದು, ಯೂಟ್ಯೂಬಲ್ಲಿ ಬ್ಯುಸಿಯಾಗಿದ್ದೆ ನಾನು. ಸೊ ಯೂಟ್ಯೂಬ್ ಫ್ರೆಂಡ್ಸ್ ಸಹ ಕಾನ್ವರ್ಸೇಷನ್ಸ್ ಇರುತ್ತಲ್ವ, ಕಮೆಂಟ್ಗಳು, ಅದನ್ನೆಲ್ಲ ಚೆಕ್ ಮಾಡ್ತಾಯಿದ್ದೆ ನಾನು. ಇದು ಗ್ರಿಲ್ಲು, ಒಂದು ಕಡೆ ಲೆಮನ್ ಚಿಕನ್ನು, ಇನ್ನೊಂದು ಕಡೆ ಕುಲ್ಚಾ ಎಲ್ಲನೂ ಸಹ ಬಂದಿತ್ತು. ಹಾಗೆ ಹೈದ್ರಾಬಾದಿ ಚಿಕನ್ನು ಸಹ ಆರ್ಡ್ರ್ ಮಾಡಿದ್ವಿ ನಾವು. ಕ್ವಾಂಟಿಟಿ ಪರವಾಗಿಲ್ಲ, ಎಲ್ಲ ಜಾಸ್ತಿ ಕೊಟ್ಟಿದ್ರು ನೋಡಿ. ಲೆಮನ್ ಚಿಕನ್ನು, ಹಾಗೆ ಗ್ರಿಲ್ಲು, ಚಿಕನ್ ಹೈದ್ರಾಬಾದಿ, ಕುಲ್ಚಾ, ಹಾಗೆ ಚಿಕನ್ ರೋಲು, ಚಿಕನ್ ಫ್ರೈಡ್ ರೈಸು, ಹಾಗೆ ಮತ್ತು ಜ್ಯೂಸು ಎಲ್ಲನೂ ಸಹ ತೊಗೊಂಡು ಚೆನ್ನಾಗಿ ಪಾರ್ಟಿ ಮಾಡ್ಕೊಂಡು ಹೊರಟ್ವಿ. ಅಮ್ಮ ಬಂದಿರಲಿಲ್ವಲ್ಲ, ಸೊ ಅಮ್ಮನಿಗೋಸ್ಕರ ಅಕ್ಕ ಪಾರ್ಸಲ್ ತೊಗೊಂಡ್ರು. ಇದು ರಾಜಾಜಿನಗರದಲ್ಲಿರುವಂಥ ಆಲ್ಬೇಕು. ತುಂಬ ಉಲ್ಲಾಸ್ ಥರ ಏಜ್ ಇದ್ದನು, ಉಲ್ಲಾಸದಿಂದ ಒಂಚೂರು ದೊಡ್ಡವನು ಅನ್ಸುತ್ತೆ ನಾನು. ಅವಾಗಿಂದನೂ ಈ ಒಂದು ಆಲ್ಬೇಕಿಗೆ ಬರ್ತೀವಿ ನಾವು. ಅಷ್ಟು ಹಳೆಯ ಆಲ್ಬೇಕಿದು, ನಮಗೆ ಒಂಥರ ಅಡ್ಡ ಅಂತಲೇ ಹೇಳ್ಬೋದು. ಇದೆಲ್ಲ ನಾನು ಕಾಲೇಜ್ಗೆ ಹೋಗ್ತಾ ಇದ್ದಂತಹ ಒಂದು ರೂಟ್ ಇದು. ಸೊ ಒಂಥರ ಏನೋ ನನಗೆ ರಾಜಾಜಿನಗರಕ್ಕೆ ಹೋದರೆ ನಮ್ಮ ಮನೆಗೆ ಬಂದಷ್ಟೇ ಖುಷಿ ಆಗುತ್ತೆ, ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ರಾಜಾಜಿನಗರಕ್ಕೆ ಬಂದರೆ. ಸೊ ಇದು ಬರ್ತ್ಡೇ ಬಾಯ್ ಜೊತೆ ಹಾಗೆ ಒಂದು ಕ್ಯಾಶುವಲಾಗಿ ಮಾತಾಡ್ಕೊಂಡು ಬರ್ತಾಯಿದ್ದೆ. ಅವನ ಬರ್ತ್ಡೇ ವಿಶ್ ಮಾಡಿರೋರಿಗೆಲ್ಲ ರಿಪ್ಲೈ ಮಾಡ್ಕೊಂಡು ಅವನು ಸಹ ಬ್ಯುಸಿಯಾಗಿದ್ದ ನನ್ನ ಮಗ. ಇದು ಸದ್ಯಕ್ಕೆ ಚೀಕು ನಿಮ್ಮೆಲ್ರಿಗೂ ಬಾಯ್ ಮಾಡ್ತಾ ಇದ್ದಾನೆ. ನೀವು ಸಹ ಬಾಯ್ ಮಾಡಿ ಅವನಿಗೆ. ಖುಷಿ ಇದೆ, ಅವನು ಸಹ ಏನೋ ಮಕ್ಕಳು ಆಚೆ ಬಂದರೆ ಎಂಜಾಯ್ ಮಾಡ್ತಾರಲ್ವ, ಅದೇ ರೀತಿ ನೋಡಿ ಉಲ್ಲಾಸು ಬಾಯ್ ಮಾಡ್ದ. ಅಕ್ಕ ಅಮ್ಮನಿಗೋಸ್ಕರ ಪಾರ್ಸಲ್ ತೊಗೊಂಡಿದ್ರು. ನಾವು ಇಲ್ಲಿಂದ ಇಲ್ಲೇ ಹೀಗೆ ಹೊರಟ್ವಿ. ಮತ್ತೆ ಮನೆಗೆ ಹೋಗಿ ಅಮ್ಮನ ಮನೆಗೆ ಹೋಗೋಷ್ಟರಲ್ಲಿ ತುಂಬಾ ಲೇಟಾಗಿ ಹೋಗುತ್ತೆ ಅಂತ ಆಲ್ರೆಡಿ 11 ಆಗೋಗಿತ್ತು. ಸೊ ಇದು ದೊಡ್ಡಮ್ಮನ ಪ್ರೀತಿ ಮಗನ ಮೇಲೆ ಕೊಡ್ತಾನೆ ಸಾಕು ಅಂದರೂ ಬಿಡ್ತಾ ಇಲ್ಲ ಅವನು. ಅಷ್ಟು ಪಪ್ಪಿ ಕೊಟ್ಕೊಂಡು ಕೂತಿದ್ದ ಅವನು. ಸಾಕು ಬಿಡು ಅಂದರು ನೋಡಿ, ಅಲ್ಲೇ ಏನಾದರೂ ಒಂದು ಡ್ರಾಮಾ ಮಾಡ್ತಾ ಇರ್ತಾನೆ. ಸೊ ಹಾಗೆ ಬರ್ತ್ಡೇ ಬಾಯ್ಗೆ ಒಂದು ಮುತ್ತು ಕೊಡು ಅಂತ ಹೇಳಿದ್ರೆ ಅಣ್ಣಂಗೂ ಬಿಟ್ಟಿಲ್ಲ ಅವನು. ಸೊ ತುಂಬಾ ಪ್ರೀತಿಯಿಂದ ಖುಷಿಯಿಂದ ಅವನು ಸಹ ಇರ್ತಾನೆ. ಆದರೆ ತೀಟೆ ನಂಬರ್ 1 ಯಾರು ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಇವನೇ, ಚೀಕುನೇ ನಂಬರ್ 1 ತೀಟೆ ನನ್ನ ಮಗ. ಖುಷಿ ಅವನಿಗೆ. ಸೊ ನೋಡಿ ಪಪ್ಪಿ ಕೊಟ್ಕೊಂಡು ಆರಾಮಾಗಿ ಅಣ್ಣಂಗೆ ಪ್ರೀತಿ ತೋರಿಸ್ತಾನೆ. ಎಷ್ಟು ವಿಶ್ ಮಾಡ್ದ ಅಂದರೆ ಲೈಫಲ್ಲೇ ನನ್ನ ಮಗನಿಗೆ ಯಾರೋ ಅಷ್ಟು ವಿಶ್ ಮಾಡಿರಲ್ಲ, ಅಷ್ಟು ವಿಶ್ ಮಾಡ್ದ ಚೀಕು. ಸೊ ನಿಮ್ಮೆಲ್ರಿಗೂ ಇವಾಗ ಬರ್ತ್ಡೇ ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಇದೇ ರೀತಿ ನನ್ನ ಲಾಗ್ನ ನೋಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಇವತ್ತಿನ ಲಾಗು ಅನ್ನೋದನ್ನು. ಸೊ ಈ ಒಂದು ಜ್ಯೂಸ್ ಕುಡ್ಕೊಂಡು ತಂಪಾಗಿ ನಾವು ಮನೆಗೆ ಬಂದ್ವಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್.